ನಾನು ಮೊನ್ನೆ ಪೇಪರ್ ನೋಡಿದಾಗ ಗಾಜಿಯಾಬಾದ್ನಲ್ಲಿ ಈ ಕೊರಿಯನ್ ಆಟ ಆಡೋ ಹುಡುಗಿರು 3 ಜನ 9ನೇ ಮಹಡಿಯಿಂದ ಕೆಳಗೆ ಬಿದ್ದು ಸತ್ತಿರೋದು ನೋಡಿದ್ರೆ ನಿಜಕ್ಕೂ ಒಂದು ದಿಗಿಲು ಪಡುವಂತ ವಿಷಯ ಅದು. ಈ ಆಟವನ್ನ ಅದ್ಯಾಕೆ ಆಡ್ತಾರೆ ಈ ಮಕ್ಕಳು ನನಗೆ ಗೊತ್ತಾಗಲ್ಲ. ಬದುಕಿ ಬಾಳ್ಬೇಕಾದ ಮಕ್ಕಳು, ವಿದ್ಯಾವಂತರಾಗಬೇಕಾದ ಮಕ್ಕಳು ಈ ಮೊಬೈಲ್ ಚಟಕ್ಕೆ ಬಿದ್ದು ಈ ರೀತಿ ದುರಂತವನ್ನು ಕಾಣೋದು ನಮಗೆ ತುಂಬಾ ನೋವಾಗುತ್ತೆ. ಆ ತಂದೆ ತಾಯಿಗಳು ಎಷ್ಟು ಕಷ್ಟಪಡಬೇಕಾಗುತ್ತೋ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ಕಷ್ಟಪಟ್ಟು ನಮ್ಮನ್ನ ಸಾಕ್ತಾರೆ ಅಂತ ಬೆಳೆಸಿರೋ ಮಕ್ಕಳನ್ನ ಈ ರೀತಿ ದುರಂತ ಕಂಡ್ರೆ ಆ ತಂದೆ ತಾಯಿಗಳ ಬುದ್ಧಿ ಏನಾಗ್ಬೇಕು. ಈ ಮೊಬೈಲ್ ಈ ಗೀಳು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನ್ನಂತ. ಎಲ್ಲಿ ನೋಡಿದ್ರು ಮೊಬೈಲ್. ತಂದೆ ತಾಯಿಗಳೇ ಮಕ್ಕಳು ಊಟ ಮಾಡಲಿಲ್ಲ ಅಂತಾರೆ, ಮೊಬೈಲ್ ಕೊಟ್ಟು ಆಟ ಆಡ್ತಾರೆ. ನಾವು ಹಿಂದಿನ ಕಾಲದಲ್ಲಿ ಮಕ್ಕಳು ಊಟ ಮಾಡ್ಬೇಕಾದ್ರೆ ಚಂದ್ರ ತೋರಿಸ್ತಾ ಇದ್ವಿ. ನಾವು ಚಂದ್ರ ಬಂದ ಅಂತ ಹೇಳ್ಬಿಟ್ಟು ಮಕ್ಕಳು ಊಟ ಕೊಡ್ತಾ ಇದ್ವಿ. ಇವತ್ತು ತಂದೆ ತಾಯಿಗಳು ಮೊಬೈಲ್ ಕೊಟ್ಟು ಊಟ ಮಾಡ್ತಾರೆ. ಇವತ್ತು ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಂಥ ಖಂಡಿತ ತಪ್ಪಬೇಕು. ಇದಕ್ಕೆ ನಮ್ಮ ಸರ್ಕಾರದಿಂದ ಏನೆಲ್ಲ ಅನುಕೂಲ ಮಾಡಿಕೊಡ್ಬೇಕು, ಈ ರೀತಿ ಈ ಅನಾನುಕೂಲಕ್ಕೆಲ್ಲ ಯಾವ ರೀತಿ ಕಡಿವಾಣ ಹಾಕಬೇಕು, ದಯಮಾಡಿ ನಮ್ಮ ಸರ್ಕಾರದ ಕೇಳ್ಕೊಳ್ಳೋದು ಇಷ್ಟ ಇದ್ದೀನಿ. ಇಂಥ ಕೆಲಕ್ಕೆಲ್ಲ ದಯವಿಟ್ಟು ಕಡಿವಾಣ ಹಾಕಿ ಮುಂದೆ ಬರ್ತಕ್ಕಂಥ ಮಕ್ಕಳು ಅವರ ಬಾಳನ್ನ ಬೆಳಗಿಸುವ ಪ್ರಯತ್ನ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ.